ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೌ ಧನರೀಶೂನಪಿ ಧಾರಯಂತಿಂ ತಾಮ್ರಕ್ಷಣಾಮರಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖಿಂ ತ್ರಿಪುರಾಂ ನಮಾಮಿ. ಕಿರೀಟಂ ವೈರಿಂಚಂ ಪರಿಹರಪುರಃ ಖೈಟಬಬಿದಃ ಕಠೋರೆ ಕೋಠಿರೆ ಸ್ಖಲಿಸಿಜಹಿ ಜಂಭಾರಿಮುಕುಟಂ ಪ್ರಣಮ್ರಷ್ಟೇ ತೇಷು ಪ್ರಸವಮುಪಯಾತಶ್ಚ ಭವನಂ ಭವಶ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ ವಿಜಯತೆ ವಿಜಯತೆ ವಿಜಯತೆ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧು ಮಿತ್ರರಿಗೆ ನಾಳೆ ಅಮಾವಾಸ್ಯೆಯ ನಂತರ ಬರುವಂತಹ ನವರಾತ್ರಿ ಹಬ್ಬ ಹಾಗೂ ಇದೇ ತಿಂಗಳು ಕೊನೆಯಲ್ಲಿ ಬರುವಂತಹ ದೀಪಾವಳಿ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ಸತ್ಯಯುಗದಲ್ಲಿ ಜಗತ್ತನ್ನೇ ಕಾಡುತ್ತಿದ್ದಂತಹ ಶುಂಭ ನಿಶುಂಭಾದಿ ರಾಕ್ಷಸರನ್ನು ಸಂಹರಿಸಲು ಜಗತ್ತನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ನವದುರ್ಗೆಯರು ಅವತಾರಗೈಯುತ್ತಾರೆ. ಆ ನವದುರ್ಗೆಯರ ಹೆಸರುಗಳೆಂದರೆ ದೇವಿ ಶೈಲಪುತ್ರಿ, ಎರಡನೇದಾಗಿ ದೇವಿ ಬ್ರಹ್ಮಚಾರಿಣಿ, 3 ದೇವಿ ಚಂದ್ರಘಂಟ ಮತ್ತು 4ನೇದಾಗಿ ದೇವಿ ಕೂಷ್ಮಾಂಡ ಮತ್ತು 5 ದೇವಿ ಸ್ಕಂದಮಾತಾ ಹಾಗೂ 6ನೇದಾಗಿ ದೇವಿ ಕಾತ್ಯಾಯನಿ, 7ನೇದಾಗಿ ದೇವಿ ಕಾಳರಾತ್ರಿ ಮತ್ತು 8ನೇದಾಗಿ ದೇವಿ ಮಹಾಗೌರಿ ಹಾಗೂ 9ನೇ ದೇವಿ ಸಿದ್ಧಿರಾತ್ರಿ ಎಂದು 9 ನವದುರ್ಗೆಯರ ಅವತಾರ ಮಾಡಿಬಿಟ್ಟು 9 ದಿನಗಳಲ್ಲಿ ಈ ಶುಂಭ ನಿಶುಂಭ ರಾಕ್ಷಸರನ್ನು ಒಂದು ಸಂಹಾರ ಮಾಡಿ ಜಗತ್ತನ್ನು ಒಂದು ಸಂರಕ್ಷಿತವಾಗಿ ಮಾಡಲಿಕ್ಕೆ ಅವರು ಒಂದು ದೊಡ್ಡ ಒಂದು ಅವತಾರವನ್ನು ಮಾಡಿದ್ದಾರೆ ಎಂದೇ ಹೇಳಬಹುದು. ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನವರಾತ್ರಿ ಹಬ್ಬವನ್ನು ಪ್ರತಿಯೊಂದು ದಿನವೂ ಒಬ್ಬೊಬ್ಬ ದೇವಿಯ ಒಂದು ಆರಾಧನೆಯನ್ನು ಮಾಡುತ್ತಾ ನವರಾತ್ರಿ ಹಬ್ಬ 9 ದಿನಗಳ ಒಂದು ಆರಾಧನೆಯನ್ನು ಮಾಡುತ್ತಾರೆ, ಹಬ್ಬವನ್ನಾಗಿ ಮಾಡುತ್ತಾರೆ. ನಂತರ 10ನೇ ದಿನ ವಿಜಯದಶಮಿ ಮುಹೂರ್ತ, ವಿಜಯದಶಮಿ ಅಂದು ಬನ್ನಿ ಹಬ್ಬ ಇದೆಲ್ಲ ಆಚರಣೆಗಳನ್ನು ಮಾಡುತ್ತಾರೆ. ಅದನ್ನೇ ನಾವು ನವರಾತ್ರಿ ಹಬ್ಬ ಎಂದು ಕರೆಯುತ್ತೇವೆ. ಅದೇ ರೀತಿ ದಿನಾಂಕ 3/10/2024ರಿಂದ ದೀಪಾವಳಿ ಹಬ್ಬ ಪ್ರಾರಂಭವಾಗುತ್ತದೆ. ದಿನಾಂಕ 31 ಅಕ್ಟೋಬರ್ರಂದು ನರಕ ಚತುರ್ದಶಿ ಹಾಗೂ ನವಂಬರ್ 1ರಂದು ಅಮಾವಾಸ್ಯೆ ಅಂದರೆ ನವಂಬರ್ 2ರಂದು ದೀಪಾವಳಿ ಪಾಡ್ಯ ಅಥವಾ ಬಲಿಪಾಡ್ಯ ಎಂದು ಹಬ್ಬವನ್ನು ಆಚರಿಸ್ತಾರೆ. ಹೀಗೆ ಇಡೀ ಒಂದು ಭಾರತ ದೇಶದಲ್ಲಿ ನಮ್ಮ ಈ ಒಂದು ದೊಡ್ಡ ಹಬ್ಬಗಳೆಂದರೆ ನವರಾತ್ರಿ ಹಬ್ಬ ಹಾಗೂ ದೀಪಾವಳಿ ಹಬ್ಬಗಳೆಂದು ಎಲ್ಲರೂ ನಾವು ಆಚರಿಸ್ತೇವೆ. ಮತ್ತು ಅವರವರ ಧರ್ಮದ ಗುರುಗಳ ಒಂದು ಸಲಹೆ ಮೇರೆಗೆ ನವರಾತ್ರಿ ಹಾಗೂ ದೀಪಾವಳಿ ಹಬ್ಬಗಳನ್ನು ಆಯಾ ದಿನಗಳಂದು ಆಚರಿಸಲು ಒಂದು ಸೂಚನೆ ಇರುತ್ತದೆ. ಈಗಾಗಲೇ ನಾನು ತಿಳಿಸಿರುವಂತೆ ನವರಾತ್ರಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ, ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸುಮಾರು 2,500 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಒಂದು ವಿಚಾರಗಳನ್ನು ಅಂದರೆ ಅವಶ್ಯಕವಾಗಿರುವಂತಹ ರಾಶಿಫಲಗಳು, ಸಾಲಗಳ ವಿಚಾರ, ವಿವಾಹ, ಸಂತಾನ, ಮುಖ್ಯವಾಗಿ ಉದ್ಯೋಗಗಳು ಹಾಗೂ ನಿಮ್ಮ ರಾಶಿ ಹರಳುಗಳಲ್ಲದೆ ಅನೇಕ ಒಂದು ಜ್ಯೋತಿಷ್ಯ ಅನ್ನೋದೇ ಒಂದು ದೊಡ್ಡ ಸಾಗರ, ಸಮುದ್ರ ಇದ್ದಂಗೆ ಎಲ್ಲ ವಿಚಾರಗಳನ್ನು, ರಹಸ್ಯವಾದ ವಿಚಾರಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಹಳ ಸಂತೋಷ ಪಡುತ್ತಿದ್ದೇನೆ. ಕಾರಣ, ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೂ ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಲು ಮರೆಯಬಾರದು. ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳು. ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ಲ ರಾಶಿಗಳ ಫಲಗಳನ್ನು ತಿಳಿಸುತ್ತಾ ಯಾವ ರಾಶಿಗಳಿಗೆ ಏನು ಫಲ, ಯಾವ ಗ್ರಹಗಳ ಬದಲಾವಣೆಯಾಗುತ್ತದೆ
ಮತ್ತು ಕಾಯಂ ಹಾಗೂ ಸ್ಥಿತವಿರುವಂತಹ ರಾಶಿಗಳು ಯಾವುವು, ಅವುಗಳ ಫಲವೇನು ಎಂಬ ಕುರಿತಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಎಲ್ಲ ರಾಶಿಗಳಿಗೆ ಒಂದು ಪ್ರತ್ಯೇಕವಾದ ವಿಡಿಯೋಗಳ ಮುಖಾಂತರ ನಾನು ತಿಳಿಸಲು ಇಚ್ಛೆಪಡುತ್ತೇನೆ. ಇನ್ನು ಮೇಷರಾಶಿಯಲ್ಲಿ ಗುರು 2ನೇ ಗುರು ಇದ್ದು ಎಲ್ಲ ಸಂಪೂರ್ಣ ಅವರಿಗೆ ಸಾಕಷ್ಟು ಈ ವರ್ಷ ಧನಲಾಭ ಎಲ್ಲ ಇರುತ್ತದೆ. ಅದೇ ಒಂದು ವೃಷಭ ರಾಶಿಯಲ್ಲಿ ಗುರು ಸದ್ಯ ಇದ್ದು ದಿನಾಂಕ 14/5/2025 ವೃಷಭ ರಾಶಿಯಲ್ಲೇ ಗುರು ಸ್ಥಿತವಾಗಿ ಇರುತ್ತಾರೆ. ಇನ್ನು ಶನಿಗ್ರಹ ಕುಂಭರಾಶಿಯಲ್ಲೇ ಇದ್ದು ವಕ್ರಿಯಾಗಿ ಸದ್ಯ ಒಂದು ಮಕರ ರಾಶಿಯನ್ನು ನೋಡುತ್ತಿದ್ದು ದಿನಾಂಕ 8/11/2024 ನೇರ ಮಾರ್ಗಕ್ಕೆ ಅಂದರೆ ಪುನಃ ಒಂದು ಕುಂಭರಾಶಿಯಿಂದಲೇ ತನ್ನ ಒಂದು ಫಲಗಳನ್ನು ವಿತರಿಸ್ತಾರೆ. ಮತ್ತು ರಾಹು ಮತ್ತು ಕೇತುಗಳು ಕ್ರಮವಾಗಿ ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿ ಇದ್ದಾರೆ. ಇನ್ನು ದಿನಾಂಕ 16 ಬುಧ ತುಲಾ ರಾಶಿಗೆ, 12 ಶುಕ್ರ ವೃಶ್ಚಿಕ ರಾಶಿಗೆ, 17 ಸೂರ್ಯ ತುಲಾ ರಾಶಿಗೆ, 20 ಮಂಗಳನು ಕರ್ಕಾಟಕ ರಾಶಿಗೆ ಹಾಗೂ ಬುಧನು ಪುನಃ 29 ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಕಾರಣ ಈ ಎಲ್ಲ ರಾಶಿಗಳ ಸಂಚಾರಗಳ ಫಲವನ್ನು ಮತ್ತು ಎಲ್ಲ ರಾಶಿಗಳಿಗೆ ಇದರಿಂದ ಏನೇನು ಪರಿಣಾಮಗಳು ಹಾಗೂ ಫಲಗಳು ಇರುತ್ತವೆ ಎಂಬ ಕುರಿತಾಗಿ ಪ್ರತ್ಯೇಕ ವಿಡಿಯೋಗಳ ಮೂಲಕ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸುತ್ತೇನೆ. ಕಾರಣ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ. ಎಲ್ಲ ಮಾಹಿತಿಗಳು ನಿಮ್ಮ ಒಂದು ಮೊಬೈಲಿಗೆ ತಲುಪುತ್ತವೆ. ಎಲ್ಲರಿಗೂ ಅಭಿನಂದನೆಗಳು, ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.